ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರಸಭೆ ಪೌರಾಯುಕ್ತರಾದ ಮಹದೇವ್ರವರಿಗೆ ಯುವ ಕವಿ ದೇವರಾಜ್ ತಂಬಿಹಳ್ಳಿ ಅವರು ಅಭಿನಂದನೆಗಳನ್ನು ತಿಳಿಸಿ ಮಾತನಾಡಿ, ಸಾಹಿತ್ಯ ಅಭಿರುಚಿ ಉಳ್ಳವರಾಗಿರುವ ಪೌರಾಯುಕ್ತರಾದ ಮಹದೇವ್ರವರಂತಹ ಉತ್ತಮ ಕಾರ್ಯನಿರ್ವಹಿಸುವ ಹಾಗೂ ಜನಸಾಮಾನ್ಯರಿಗೆ ನೇರವಾಗಿ ಸಿಕ್ಕಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಧಿಕಾರಿಗೆ ಅವಕಾಶ ನೀಡಿದಂತಹ ಶಾಸಕರಾದ ಕೆ.ವೈ. ನಂಜೇಗೌಡ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಪಟ್ಟಣದ ನಗರಸಭೆಗೆ ನೂತನ ಪೌರಾಯುಕ್ತರಾಗಿ ಸೇವೆ ಸಲ್ಲಿಸಲು ಬಂದ ಮಹದೇವ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹನುಮಂತಪ್ಪನವರು ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಿ, ಮಹದೇವ್ರವರು ಸಾಹಿತಿಗಳಾಗಿದ್ದು ಅವರಲ್ಲಿ ಸಾಹಿತ್ಯಾಭಿರುಚಿ ಇದ್ದು ಯುವ ಕವಿಗಳನ್ನು ಪ್ರೋತ್ಸಾಹಿಸುವ ಹಾಗೂ ಸಾಹಿತ್ಯ ವಲಯವನ್ನು ಪ್ರೀತಿಸುವ ಗುಣ ಉಳ್ಳವರು. ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು 3 ಹುದ್ದೆಗಳನ್ನು ಮುಂಬಡ್ತಿ ಪಡೆದು 4ನೇ ಹುದ್ದೆ ಪೌರಾಯುಕ್ತರಾಗಿ ಮಾಲೂರಿಗೆ ಆಗಮಿಸಿದ್ದಾರೆ. ಇವರು ಮಾಲೂರು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಸತತವಾಗಿ ಕಾರ್ಯನಿರ್ವಹಿಸುತ್ತಿರುವುದು ತಾಲೂಕಿನ ಜನತೆಗೆ ಸಿಕ್ಕ ಅವಕಾಶವಾಗಿದೆ ಎಂದು ಹೇಳಿದರು. ಅಶ್ವಥ್ ರೆಡ್ಡಿರವರು ಮಾತನಾಡಿ, ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಯುವ ಬರಹಗಾರರ ಚೊಚ್ಚಲ ಕೃತಿ ಯುವ ಕವಿ ತಾಲೂಕಿನ ತಂಬಿಹಳ್ಳಿ ದೇವರಾಜರವರು ಪ್ರಥಮ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ. ಅವರು ಇನ್ನಷ್ಟು ಉತ್ತಮವಾದ ಕೊಡುಗೆಯನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಿ, ಇನ್ನೂ ಹಲವಾರು ಪುಸ್ತಕಗಳು ಬರಲಿ ಎಂದು ಧನ್ಯವಾದಗಳನ್ನು ತಿಳಿಸಿದರು. ಹಿರಿಯ ಸಾಹಿತಿಗಳಾದಂತಹ ಕೋಳಾಲಪ್ಪರವರು ಗರಿಕೆಯ ಗಾನ ಪುಸ್ತಕವನ್ನು ನೀಡಿದರು ಹಾಗೂ ಜಯಮಂಗಲನ ಗುರುಮೂರ್ತಿಯವರು ರಾಮವಧೂತರ ತತ್ವಪದಗಳ ಹಾಗೂ ಉರಿವ ನೆಲದ ನೆರಳು ಪುಸ್ತಕವನ್ನ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ರಾಜಣ್ಣ, ನಾಗರಾಜ್, ರವಿಕುಮಾರ್, ಕೆಪಿಟಿಸಿಎಲ್ ಇನ್ನಿತರರು ಹಾಜರಿದ್ದರು. ನಮ್ಮ ಮಾಲೂರು ತಾಲೂಕಿನ ಯುವ ಕವಿ ದೇವರಾಜ್ ತಂಬಿಹಳ್ಳಿ ಅವರು ನಮ್ಮ ಮಹದೇವ್ ಮೊದಲನೇ ಬಾರಿಗೆ ವಿಧಾನಸೌಧದಲ್ಲಿ ಆದಾಗ ಪರಿಚಯ ಆಗಿ, ತದನಂತರ ದೇವರಾಜ್ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯುವ ಬರಹಗಾರರ ಕೃತಿ ಚೊಚ್ಚಲ ಕೃತಿ ಒಂದು ಪ್ರಶಸ್ತಿ ಬಂದು ಪ್ರಕಟಣೆ ಆಗಿದೆ. ಅವರು ಚರ್ಚೆ ಮಾಡುವಾಗ ಸಾಹಿತ್ಯ ಮತ್ತು ಕಲೆ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಅವರು ಬೆನ್ತಟ್ಟಿ ಅವರ ಮಾತುಗಳು ಅವರಿಗೆ ಇಂಪ್ರೆಷನ್ ಆಗಿ ಈಗ ಆ ಪ್ರಯುಕ್ತ ಇಲ್ಲಿ ಬಂದು ಮಹದೇವ್ ಸರ್ ಏನು ಪೌರಾಯುಕ್ತರಿದ್ದಾರೆ ಅವರಿಗೆ ಈಗ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಕಳೆದ 1 ತಿಂಗಳಿಂದ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದ ತಕ್ಷಣನೇ ನಾನು ಇಲ್ಲಿ ಇದ್ದೆ. ಅಲ್ಲಿ ಹೇಳಿದ್ರು, ಸರ್ ಹೊಸಬರಿದ್ದಾರೆ ಮಾತಾಡ್ಸೋಗಿ ಅಂತ. ನಾನು ಬಂದು ಫಸ್ಟ್ ಪರಿಚಯ ಮಾಡಿಕೊಂಡೆ. ತದನಂತರ ಅವರ ಒಂದು ಕಾರ್ಯಚಟುವಟಿಕೆ ಇರ್ಬೋದು, ಆಡಳಿತ ವೈಖರಿ ಇರ್ಬೋದು, ಇದೆಲ್ಲವನ್ನು ನಾನು ಗಮನಿಸಿದಾಗ ನಿಜಕ್ಕೂ ಮಾಲೂರಿನ ಒಂದು ನಗರಸಭೆ ಬಹಳ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು. ಅವು ಎಲ್ಲವನ್ನೂ ಸಹ ಹಂತವಾಗಿ ಇವತ್ತು ಬಗೆಹರಿಸುವ ಒಂದು ದಿಟ್ಟ ಮನೋಭಾವವನ್ನು ಹೊಂದಿದ್ದಾರೆ ಮಹದೇವ್ ಸರ್. ಅವರಿಗೆ ಮಾಲೂರಿನ ಸಾರ್ವಜನಿಕರು, ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ನಾವು ಈ ಪುರಸಭೆಯ ಒಂದು ಲಾಭದಾಯಕ ಪುರಸಭೆಯಾಗಿ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಕೆಲಸಗಳು ಆಗುವಂತ ರೀತಿಯಲ್ಲಿ ನಾವೆಲ್ಲ ಸಹಕಾರ ನೀಡೋಣ. ಅವರು ಸಹ ಆ ಒಂದು ಕ್ರಿಯಾಶೀಲತೆಯಾಗಿ ಈ ಕೆಲಸವನ್ನು ಮಾಡಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ಎಲ್ಲಿ ವ್ಯಕ್ತಪಡಿಸ್ತೇನೆ. ನಮಸ್ಕಾರ. ಒಳ್ಳೆಯದಾಗಲಿ ಸರ್, ನಿಮ್ಮಿಂದ ಮಾಲೂರು ಒಳ್ಳೆಯದಾಗಲಿ, ಮಾಲೂರಿಂದ ನಿಮ್ಗೆ ಒಳ್ಳೆಯದಾಗಲಿ, ದೇವರು ಭಗವಂತ ಒಳ್ಳೆಯದು ಮಾಡಲಿ. ಬಹಳ ಒಳ್ಳೆ ಸಾಹಿತ್ಯ ಸರ್. ಅಲ್ಲಿ ಬಾ, ಮುಂದೆ ಮಾತಾಡಿದ್ದಕ್ಕೆ ಮುಂದೆ ಬಾ, ಗುರುಬರ್ತಿ ಬಾ. ಇನ್ನ ಆ ಕಡೆ ಕಾಣುತ್ತಾ? ಆಗುತ್ತೆ ಸರ್, ಆಗುತ್ತೆ. ಎಲ್ಲರೂ ಬರ್ತಾರಣ್ಣ? ಬರ್ತಾರ ಕೆಲಸ ಓಕೆ, ಥ್ಯಾಂಕ್ ಯು ಸರ್. 2 ತಿಂಗಳುಗಳಾಯ್ತು. ಇವರು ಒಳ್ಳೆ ಆಡಳಿತ